ಅವ್ರು RCB ಅವ್ರು ಹೇಳ್ತಾರೆ ನಾವು ಕೇಳೋದು ಯಾಕೆ ಉಪಯೋಗ ಕೊಡಬೇಕು? ಕಾರಣ ಅವರಾದರು ಅಡ್ಡಿ ಇಲ್ಲ. ಆದ್ರೆ ಸರ್ಕಾರ ಒಂದು ರೀತಿ ಕಾರಣ ಅದಕ್ಕೆ, ಪೊಲೀಸರು ಕಾರಣ ಅದಕ್ಕೆ. ಯಾಕಂದ್ರೆ ದೊಡ್ಡ ಸಭೆ ನಡೀತದೆ ಅನ್ನೋದು ಈಗೆಲ್ಲ ಹೇಳ್ತಾರೆ, ಎಲ್ಲ ಜಾರ್ಕೊಳ್ತಾರೆ. ನಮ್ಗೆ ನಮ್ಗೆ ಗೊತ್ತಾಗಿಲ್ಲ ರೀ ಅದೊಂದೆಲ್ಲ ಸಹಜವಾಗಿ ಮುಗಿದು ಹೋಗಿದ್ರೆ ಎಲ್ಲರಿಗೂ ತಮ್ಮ ತಮ್ಮ ಮುಖ ಬರಬೇಕಾಗಿತ್ತು. ಫೋರ್ಸ್ದಲ್ಲ ಅದರಲ್ಲಿ ನಮ್ಮ CM ಅವರಾಗಿರ್ಬೋದು ಇದರ ಲಾಭ ಎಲ್ಲರೂ ತೊಗೊಳ್ಬೇಕಪ್ಪ. ನಾವು ಅಧಿಕಾರದಾಗಿದ್ದಾಗ ಗೆದ್ದಿದ್ದು ಯಾವುದೋ ಕರ್ನಾಟಕದ ಈ ಟೀಮ್ ನಮ್ಮ RCB ಅನ್ನುವಂಥ ಹೆಸರು ತೊಗೊಳ್ಬೇಕಂತ ಎಲ್ಲರೂ ಬಯಸಿದ್ರು. ಆದರೆ ಅವ್ರು ಬಯಸಿದ್ದು ಒಂದು, ಆದದ್ದು ಇನ್ನೊಂದು. ಜೀವಗಳು ಹೋದವು, ಸಾಕಷ್ಟು ತೊಂದರೆ ಆಯಿತು, ಅನೇಕರು ಗಾಯಗಳಾದವು. ಹೀಗಾಗಿ ಇವತ್ತೊಂದು ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಕ್ರಿಕೆಟ್ ಜಗತ್ತಿನಲ್ಲಿ ಒಂದು ಕಪ್ಪು ಚುಕ್ಕೆ ಆಗುಳಿತು. ಆದರೆ ಅದೇ ಕಾಲಕ್ಕೆ ಎಚ್ಚರಿಕೆಯೂ ಆಯಿತು. ಯಾವುದೇ ಸಮಾರಂಭಗಳು ನಡೆಯುತ್ತಿದ್ದಪ್ಪ ಅಂತಂದ್ರೆ ಅವುಗಳ ಪೂರ್ವಾಪರ ಯೋಚನೆ ಮಾಡಿ ಒಪ್ಪಿಗೆ ಕೊಡಬೇಕು ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ಈ ದುರ್ಘಟನೆಯಿಂದ ಬಂದದ. ಇವತ್ತಂತಿ RCB ಮೂಲ ಅಪರಾಧಿ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಹಾಗಂತ ಇನ್ನೂ ನಿರ್ಧಾರ ಆಗುವವರೆಗೆ ಅಪರಾಧಿ ಅಂತ ಕರೆಯುವಂಥದ್ದಲ್ಲ, ಆರೋಪಿ ಅಂತ ನೋಡಬೇಕಾಗಿದೆ. ಒಟ್ಟಾರೆಯಾಗಿ RCB ಮತ್ತು ಜೊತೆಗೆ ಕೊಹ್ಲಿ ಅವರ ಆಪ್ತರು ಈ ಹೆಜ್ಜೆ ಗಡಿಬಿಡಿ ಅನ್ನೋದು ಇಡಬಾರ್ದಾಗಿತ್ತು ಅಂತ ಮತ್ತು ನೆನಪಿಸ್ತಾ, ಇಲ್ಲಿವರೆಗೆ ನೀವು ಕೇಳಿದ್ದು ವರದಿ ಬಗ್ಗೆ ಚಿಂತನೆ ಮುಂದುವರಿಯಲಿ ಅನ್ನುವಂಥದ್ದು, ಜೊತೆಗೆ ನಿಜವಾದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅನ್ನುವಂಥ ಒಂದು ಒತ್ತಡ ಅಂತ ಹೇಳ್ತಾ, ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮನ್ ಸತ್ಯದ ಕೈಗಂಡಿ ವಂದನೆಗಳು.